ಇನ್ನು ಸದನದಲ್ಲಿ ಒಗ್ಗಟ್ಟಿನಿಂದ ಹೋರಾಡೋದಕ್ಕೆ ಬಿಜೆಪಿ ಪ್ಲಾನ್ ಮಾಡಿದೆ. ಬೆಳಗಾವಿಯಲ್ಲಿ ಇಂದು ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆ. ರಾತ್ರಿ 7 ಗಂಟೆಗೆ ಖಾಸಗಿ ಹೋಟೆಲ್ನಲ್ಲಿ ಮೀಟಿಂಗ್. ಸದನದಲ್ಲಿ ಹೋರಾಟದ ವಿಚಾರದಲ್ಲಿ ಒಗ್ಗಟ್ಟು ಪ್ರದರ್ಶನ. ಒಗ್ಗಟ್ಟು ಕಾಯ್ದುಕೊಳ್ಳುವಂತಹ ಹಿನ್ನೆಲೆಯಲ್ಲಿ ನಡೆಯಲಿರುವಂತಹ ಸಭೆ ಇದು. ರಾತ್ರಿ 7 ಗಂಟೆಗೆ ಮೀಟಿಂಗ್ ಅನ್ನು ಕರೆಯಲಾಗಿದೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಜೆಪಿಯಲ್ಲಿ ಒಂದಷ್ಟು ಗೊಂದಲ ಇದೆ. ಮೊನ್ನೆ ಕೋರ್ ಕಮಿಟಿ ಸಭೆ ಆಗಿದ್ರು ಕೂಡ ಇನ್ನೂ ಕಂಪ್ಲೀಟ್ ಆಗಿ ಅದೊಂದು ಕ್ಲಿಯರ್ ಆಗಿರೋ ರೀತಿಯ ಕಾಣಿಸ್ತಾ ಇಲ್ಲ. ಇನ್ನೂ ಬೂದಿ ಮುಚ್ಚಿದ ಕೆಂಡ ಬಿಜೆಪಿಯ ಪರಿಸ್ಥಿತಿ. ಆದರೆ ಅದನ್ನೆಲ್ಲ ಪಕ್ಕಕ್ಕಿಟ್ಟು ಆದ್ಯತೆ ಮೇರೆಗೆ ಕೈಗೆತ್ತಿಕೊಳ್ಳುವಂತಹ ವಿಚಾರಗಳ ಬಗ್ಗೆ ಚರ್ಚೆ. ಶಾಸಕಾಂಗ ಪಕ್ಷದ ಸಭೆಗೂ ಕೂಡ ಯತ್ನಾಳ್ ಬಣ ಗೈರಾಗುವಂತ ಸಾಧ್ಯತೆ ಇದೆ. ಶಾಸಕರಾದ ಯತ್ನಾಳ್, ರಮೇಶ್ ಜಾರಕಿಹೊಳಿ ಇವರೆಲ್ಲರೂ ಕೂಡ ಗೈರಾಗುವಂತ ಸಾಧ್ಯತೆ ಇದೆ. ಇಂದಿನಿಂದ 10 ದಿನಗಳ ಕಾಲ ಬೆಳಗಾವಿಯಲ್ಲಿ ಚಳಿಗಾಲದ ಅಧಿವೇಶನ ಆರಂಭ ಆಗಲಿದೆ. ಸೊ ಇದಕ್ಕೆ ಪ್ರಮುಖವಾಗಿ ಈ ರೆಬೆಲ್ ಬಣ ಇದೆಯಲ್ಲ, ಸದ್ಯಕ್ಕೇನು ಬಿಜೆಪಿಯಲ್ಲಿ ಆಗ್ತಾ ಇದೆ, ರಾಜ್ಯಾಧ್ಯಕ್ಷರ ಕಾರ್ಯವೈಖರಿ ಇದನ್ನು ವಿರೋಧ ಮಾಡ್ತಿರುವಂಥ ಬಣ, ಅವರು ಮೋಸ್ಟ್ಲಿ ಇವತ್ತಿನ ಮೀಟಿಂಗ್ನಲ್ಲಿ ಭಾಗವಹಿಸೋದು ಡೌಟ್ ಅಂತ ಇದೆ. ಸದನದಲ್ಲಿ ಆದ್ಯತೆ ಮೇರೆಗೆ ಯಾವೆಲ್ಲ ವಿಚಾರಗಳನ್ನು ನಾವು ಕೈಗೊಳ್ಳಬೇಕು, ಒಗ್ಗಟ್ಟಾಗಿ ಹೇಗೆ ಫೈಟ್ ಮಾಡಬೇಕು ಅಂತ ಬನ್ನಿ ಯತ್ನಾಳ್ ಮಾತನಾಡಿದ್ದಾರೆ. ವಿಚಾರಕ್ಕೆ ಸಂಬಂಧಪಟ್ಟಾಗಿ ಏನು ಅನ್ನೋದ್ರ ಬಗ್ಗೆ ಬನ್ನಿ ನೋಡೋಣ. ಕೋವಿಡ್ ಹಗರಣ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, 1 ವರ್ಷದಿಂದ ಅದನ್ನು ತನಿಖೆ ಆಗಬೇಕು. ಯಾರ್ಯಾರು ಭ್ರಷ್ಟರಾದಾರ ಅವ್ರನ್ನ ಒಳಗೆ ಹಾಕ್ರಿ. ನಿಮ್ಮ ತಾಕತ್ತು ದಮ್ ಇದ್ದರೆ ಬರೇ ಇದು ಬ್ಲ್ಯಾಕ್ ಮೇಲ್ ದಂಧ ಬೇಡ. ಸಿದ್ದರಾಮಯ್ಯನವ್ರ ಸರ್ಕಾರ 1.5 ವರ್ಷ ಏನು ಮಾಡ್ತು? ಯಾಕೆ ಕೋವಿಡದ ತನಿಖೆ ಮಾಡಲಿಲ್ಲ? ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಇದ್ದಂಥದ್ದು ಏನು ನೀವು ಹೇಳ್ತಾ ಇದ್ದಿರಲ್ಲ ಭ್ರಷ್ಟಾಚಾರ ಆಗಿದತ್ರಿ, ಅದನ್ನೆಲ್ಲ ಅವಾಗ ಯಾಕೆ ಕೊಡಲಿಲ್ಲ? ಮೊದಲೇ ಕ್ಯಾಬಿನೆಟ್ನಲ್ಲಿ ಯಾಕೆ ಅದನ್ನು ಎನ್ಕ್ವೈರಿಗೆ ಕಮಿಷನ್ ನೇಮಿಸಲಿಲ್ಲ? ಎಲ್ಲ ದೇಶದ ರಾಜಕಾರಣ ಬಿಟ್ಟರೆ ಇವೆಲ್ಲ ಇಟ್ಟು ದಿವಸನೂ ಅವ್ರವ್ರಿಗೆ ಏನೋ ಒಂದು ಹೊಂದಾಣಿಕೆ ಇತ್ತು. ಪಾಪ ಈಗ ಮೂಡ ಮತ್ತು ವಾಲ್ಮೀಕಿ ಈ ಎಲ್ಲ ಹಗರಣಗಳು ಸಿದ್ದರಾಮಯ್ಯನವ್ರ ಸರ್ಕಾರ ಹೊರಗೆ ಬಂದ ಮೇಲೆ ದ್ವೇಷ ರಾಜಕಾರಣ ಇದೆ ಹೊರತು ಇವರಿಗೆ ಅದನ್ನು ಪೂರ್ಣ ಪ್ರಮಾಣ ತನಿಖೆ ಮಾಡುವಂಥದ್ದು ಯೋಗ್ಯತೆಯೂ ಇಲ್ಲ. ಯಾಕಂದ್ರೆ ಅವರು ಅದರೊಳಗೂ ಅವ್ರು ಅದಾರೆ. ಕಾಂಗ್ರೆಸ್ಸಿಗರದ್ದು ಪಾಲಿದೆ, ಪಾಲಿಲ್ಲಾರ್ದೇ ಆಗಿಲ್ಲ. ಅವರು ಕೋವಿಡ್ ಹಗರಣ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ, 1 ವರ್ಷದಿಂದ ಅದನ್ನು ತನಿಖೆ ಆಗಬೇಕು. ಯಾರ್ಯಾರು ಭ್ರಷ್ಟರಾದಾರ ಅವ್ರನ್ನ ಒಳಗೆ ಹಾಕ್ರಿ. ನಿಮ್ಮ ತಾಕತ್ತು ದಮ್ ಇದ್ದರೆ ಬರೇ ಇದು ಬ್ಲ್ಯಾಕ್ ಮೇಲ್ ದಂಧ ಬೇಡ. ಸಿದ್ದರಾಮಯ್ಯನವ್ರ ಸರ್ಕಾರ 1.5 ವರ್ಷ ಏನು ಮಾಡ್ತು? ಯಾಕೆ ಕೋವಿಡದ ತನಿಖೆ ಮಾಡಲಿಲ್ಲ? ಯಾಕೆ ಬಿ ಜೆ ಪಿ ಅವಧಿಯಲ್ಲಿ ಇದ್ದಂಥದ್ದು ಏನು. ಇನ್ನು ಬೆಳಗಾವಿಯಿಂದ ನೇರ ಸಂಪರ್ಕದಲ್ಲಿ ನಮ್ಮ ಪ್ರತಿನಿಧಿಗಳು ಜಾಯ್ನ್ ಆಗಿದ್ದಾರೆ. ಕಿರಣ್ ಹನ್ನೆಡ್ಕ ಹಾಗೆ ಪ್ರಸನ್ನ ಇಬ್ಬರು ಕೂಡ. ಮೊದಲು ಕಿರಣ್ ಬಳಿ ಹೋಗೋದಾದ್ರೆ, ಕಿರಣ್, ಬಿಜೆಪಿಯ ಆಂಗಲ್ನಲ್ಲಿ ನಾವು ಗಮನಿಸ್ತಾ ಇದ್ರೆ ಕಳೆದ ಅಧಿವೇಶನಕ್ಕೆ ಹೋಲಿಸಿದ್ರೆ ಈ ಬಾರಿ ಬಹಳಷ್ಟು ವಿಚಾರಗಳಿದೆ ಸರ್ಕಾರದ ವಿರುದ್ಧ ಅಟ್ಯಾಕ್ ಮಾಡೋದಕ್ಕೆ, ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಳ್ಳೋದಕ್ಕೆ. ಸೊ ಬಿಜೆಪಿ ಹೇಗೆ ತಯಾರಿಗಳನ್ನು ಮಾಡ್ಕೊಂಡಿದೆ, ಜೊತೆಗೆ ಇವತ್ತು ಶಾಸಕಾಂಗ ಪಕ್ಷದ ಸಭೆ ಕೂಡ ಇದೆ. ಸೊ ಏನು ನಿರೀಕ್ಷೆ ಮಾಡ್ಬೋದು ಅಂತ ಇವತ್ತು? ಅವಿನಾಶ್, ಬಿಜೆಪಿ ಬಳಿ ವಿಪಕ್ಷವಾಗಿ ಸಾಕಷ್ಟು ಅಸ್ತ್ರಗಳು ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕೆ ಬಿಜೆಪಿಯ ಬಳಿ ಇದೆ. ಅಷ್ಟೇ ಪ್ರಮಾಣದ ಒಗ್ಗಟ್ಟಿನ ಕೊರತೆ ಕೂಡ ಬಿಜೆಪಿಯ ಬಳಿ ಇದೆ. ಹಾಗಾಗಿ ಅಸ್ತ್ರಗಳಿದ್ರೂ ಕೂಡ ಎಷ್ಟರ ಮಟ್ಟಿಗೆ ಬಿಜೆಪಿಯಲ್ಲಿ ಯಶಸ್ವಿ ಆಗುತ್ತೆ ಅನ್ನುವಂಥದ್ದು ಈಗಿರುವಂತಹ ಕುತೂಹಲದ ವಿಚಾರ. ಯಾಕೆಂದ್ರೆ ವಕ್ಫ್ ವಿಚಾರ ಇರ್ಬೋದು, ಬಾಣಂತಿಯರ ಸಾವಿನ ಪ್ರಕರಣ ಇರ್ಬೋದು, ಪಡಿತರ ಚೀಟಿ ವಿಚಾರ ಇರ್ಬೋದು, ಕಾನೂನು ಸುವ್ಯವಸ್ಥೆ ಇರ್ಬೋದು, ಅಥವಾ ಕೆಲವೊಂದಷ್ಟು ರಾಜ್ಯದಲ್ಲಿ ನಡೆದಿರುವಂತಹ ಬೆಳವಣಿಗೆಗಳ ವಿಚಾರ ಇರ್ಬೋದು, ಈ ಎಲ್ಲ ಘಟನೆಗಳ ಬಗ್ಗೆ ಕೂಡ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡೋದಕ್ಕೆ ಬಿಜೆಪಿ ಸಿದ್ಧತೆಯನ್ನು ಮಾಡಿಕೊಂಡಿದೆ. ಸರಣಿ ಸಭೆಗಳನ್ನು ಮಾಡಿ ಒಂದಷ್ಟು ತಯಾರಿಗಳನ್ನು ಕೂಡ ಮಾಡಿಕೊಂಡಿದೆ. ಆದರೆ ವಿಪಕ್ಷ ನಾಯಕ ಹಾಗೂ ಶಾಸಕ ಪಕ್ಷ ನಾಯಕ ಅಶೋಕ್ ಅವರಿಗೆ ಬಿಜೆಪಿ ಶಾಸಕರು ಎಷ್ಟರ ಮಟ್ಟಿಗೆ ಬೆಂಬಲವನ್ನು ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಯಾಕೆಂದ್ರೆ ವಕ್ಫ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟವನ್ನು ಮಾಡುವಂಥ ವಿಚಾರದಲ್ಲಿ ಬಿಜೆಪಿ 2 ತಂಡಗಳಾಗಿ ಇದು ಪ್ರವಾಸವನ್ನ ಮಾಡಿತ್ತು. ಹೀಗಾಗಿ ಆ ವಿಚಾರದಲ್ಲಿ ಒಂದಷ್ಟು ಒಗ್ಗಟ್ಟು ಕಾಯ್ದುಕೊಳ್ಳುವಂತಹ ಸೂಚನೆ ಈಗ ಸಿಕ್ಕಿದೆ. ಆದರೆ ಸದನದಲ್ಲಿ ಎಷ್ಟರ ಪ್ರಮಾಣದಲ್ಲಿ ಅದು ಒಗ್ಗಟ್ಟು ಕಾಯ್ದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗಿದೆ. ಇದನ್ನು ಹೊರತುಪಡಿಸಿದಂತೆ ಬಿಜೆಪಿ ರಾಜ್ಯ ನಾಯಕತ್ವದ ವಿರುದ್ಧ ಅಸಮಾಧಾನ ಹೊಂದಿರುವಂತಹ ಶಾಸಕರುಗಳು ಕೂಡ ಯತ್ನಾಳ್ ತಂಡದಲ್ಲಿದ್ದಾರೆ. ಹಾಗಾಗಿ ಯತ್ನಾಳ್ ತಂಡದಲ್ಲಿರುವಂತಹ ಬೆಂಬಲಿತ ಶಾಸಕರು ಅವರು ಎಷ್ಟರ ಪ್ರಮಾಣದಲ್ಲಿ ಈಗ ಸದನದಲ್ಲಿ ಹೋರಾಟವನ್ನು ಮಾಡುವಂಥ ಸಂದರ್ಭದಲ್ಲಿ ಕೈ ಜೋಡಿಸ್ತಾರೆ ಅನ್ನುವಂಥದ್ದು ಕೂಡ ಈಗ ನಾವು ನೋಡಬೇಕಾಗಿರುವಂತಹ ವಿಚಾರ. ಬಿಜೆಪಿ ಬಳಿ ಇರುವಂತಹ ಸಾಕಷ್ಟು ಅಸ್ತ್ರಗಳು ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ಸರ್ಕಾರವನ್ನ ದೊಡ್ಡ ಪ್ರಮಾಣದಲ್ಲಿ ಇಕ್ಕಟ್ಟಿಗೆ ಸಿಲುಕಿಸೋಕೆ ಸಾಧ್ಯವಾಗುವಷ್ಟು ಮಟ್ಟಿಗೆ ಅಸ್ತ್ರಗಳಿವೆ. ಆದರೆ ಒಗ್ಗಟ್ಟಿನ ಕೊರತೆ ಉಂಟಾದರೆ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟವನ್ನು ಒಗ್ಗಟ್ಟಿನಿಂದ ಮಾಡುವಂಥದ್ದು ಒಂದಷ್ಟು ಕಷ್ಟ ಸಾಧ್ಯ ಆಗ್ಬೋದು. ಹಾಗಾಗಿ ಬಿಜೆಪಿಗೆ ಸರ್ಕಾರದ ವಿರುದ್ಧ ಹೋರಾಟ ಮಾಡೋದಕ್ಕಿಂತಲೂ ಹೆಚ್ಚಾಗಿ ತನ್ನ ಒಗ್ಗಟ್ಟನ್ನು ಕಾಯ್ದುಕೊಳ್ಳುವುದೇ ಮೊದಲ ಸವಾಲಾಗಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಅವಿನಾಶ್, ಕಿರಣ್ ಹಾಗೆ ಸಂಪರ್ಕದಲ್ಲಿ ಪ್ರಸನ್ನ ಈಗ ಜಾಯ್ನ್ ಆಗಿದ್ದಾರೆ ನಮ್ಮನ್ನ. ಪ್ರಸನ್ನ, ಈಗ ಕಾಂಗ್ರೆಸ್ ವಿಚಾರವಾಗಿ ನಾವು ನೋಡೋದಾದ್ರೆ ಯಾವುದೇ ಒಂದು ಪಕ್ಷಕ್ಕೆ ಅಥವಾ ಸರ್ಕಾರಕ್ಕೆ ಜನರ ತೀರ್ಪಿದೆಯಲ್ಲ, ಅದು ಬಹಳ ಮುಖ್ಯ. ಒಂದು 3 ಕ್ಷೇತ್ರವನ್ನು ಕ್ಲೀನ್ ಸ್ವೀಪ್ ಮಾಡಿ ಒಂದು ಅಧಿವೇಶನಕ್ಕೆ ಬರೋದು ಹೆಚ್ಚಿನ ಹುಮ್ಮಸ್ಸನ್ನು ಕೊಡುತ್ತೆ. ಏನೇ ವಿಚಾರಗಳಿರ್ಬೋದು, ಆದರೂ ಕೂಡ ಅಲ್ಲಿ ಟ್ಯಾಕಲ್ ಮಾಡೋದಕ್ಕೆ ಅವ್ರಿಗೆ ಅವಕಾಶಗಳಿದೆ ಅಂತ. ಸೊ ಹೇಗೆ ತಯಾರಿ ಇದೆ ಬಿಜೆಪಿಯ ಒಂದಷ್ಟು ಪ್ಲಾನ್ಗಳು, JDSನ ಪ್ಲಾನ್, ಅದಕ್ಕೆ ಕೌಂಟರ್ ಪ್ಲಾನ್ ಹೇಗಿದೆ ಅಂತ ಕಾಂಗ್ರೆಸ್ ಕಡೆಯಿಂದ?
ಅವಿನಾಶ್, ಪ್ರತಿಪಕ್ಷಗಳು ಏನೆಲ್ಲ ವಿಷಯಗಳನ್ನ ಮುಂದಿಟ್ಕೊಂಡು ತಮ್ಮ ಮೇಲೆ ಅಟ್ಯಾಕ್ ಮಾಡಬಹುದು ಅನ್ನುವಂಥ ಒಂದು ಸಣ್ಣ ಹಿಂಟ್ ಅಂತೂ ಇದೀಗ ಆಡಳಿತ ಪಕ್ಷ ಕಾಂಗ್ರೆಸ್ಗೆ ಸಿಕ್ಕಿದೆ. ಪ್ರಮುಖವಾಗಿ ಬಾಣಂತಿಯರ ಸಾವಿನ ವಿಚಾರವನ್ನ ಮುಂದಿಟ್ಕೊಂಡು ಬಿಜೆಪಿ ಮೊದಲ ದಿನದಿಂದಲೇ ಅಟ್ಯಾಕ್ ಮಾಡುವಂತ ಸಾಧ್ಯತೆ ಇದೆ. ಹೀಗಾಗಿ ಉತ್ತರವನ್ನು ಕೊಡೋದಕ್ಕೆ ಆರೋಗ್ಯ ಸಚಿವರು ಸೇರಿದಂತೆ ಎಲ್ಲ ಸಚಿವರು ಕೂಡ ಸನ್ನದ್ಧರಾಗಿದ್ದಾರೆ. ಮತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರದ ಲ್ಯಾಬೋರೇಟರಿಯ ಮೇಲೆ ಹೊಣೆಗಾರಿಕೆಯನ್ನು ಹೊರಿಸುವಂತ ಕೆಲಸವನ್ನು ಕೂಡ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಜೊತೆಗೆ ಈಗಾಗಲೇ IAS ಅಧಿಕಾರಿಗಳ ನೇತೃತ್ವದಲ್ಲಿ ತನಿಖಾ ತಂಡವನ್ನು ಕೂಡ ನಡೆಸಿ ಪರಿಶೀಲನೆಯನ್ನು ನಡೆಸಲಾಗ್ತಾ ಇದೆ. ಅದರ ಆಧಾರದ ಮೇಲೆ ಸರಿಯಾದಂತ ಉತ್ತರವನ್ನು ಕೊಡ್ತೀವಿ ಎನ್ನುವಂತ ವಿಶ್ವಾಸವನ್ನ ಆರೋಗ್ಯ ಸಚಿವರು ಸೇರಿದಂತೆ ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಇದರ ಜೊತೆಗೆ ಇದೊಂದೇ ವಿಚಾರವಲ್ಲ, ಬಿಜೆಪಿಯ ಬತ್ತಳಿಕೆಯಲ್ಲಿ ಇರುವಂತಹ ಬಹುತೇಕ ಅಸ್ತ್ರಗಳೆಲ್ಲದಕ್ಕೂ ಕೂಡ ಒಂದು ಉತ್ತರವನ್ನು ಕೊಡೋದಕ್ಕೆ ಕಾಂಗ್ರೆಸ್ ಬೇಕಾದಂತ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ವಕ್ಫ್ ವಿಚಾರದಲ್ಲಿ ಆಸ್ತಿ ನೋಂದಣಿಗೆ ಸಂಬಂಧಪಟ್ಟ ಹಾಗೆ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಅತಿ ಹೆಚ್ಚು ನೋಟಿಸ್ ಅನ್ನು ಕೊಡಲಾಗಿತ್ತು ಅನ್ನುವಂತ ಅಂಶವನ್ನ ಮುಂದಿಟ್ಟುಕೊಂಡು ಅದನ್ನ ಒಂದು ರೀತಿಯ ಗುರಾಣಿಯ ರೀತಿಯಲ್ಲಿ ಕಾಂಗ್ರೆಸ್ ಬಳಸೋದಕ್ಕೆ ಹೊರಟಿದೆ. ಹೀಗಾಗಿ ವಕ್ಫ್ ವಿಚಾರ ಮುಂದೆ ಬಂದರೂ ಕೂಡ ಅದನ್ನ ಟ್ಯಾಕಲ್ ಮಾಡೋದಕ್ಕೆ ಸನ್ನದ್ಧರಾಗಿದ್ದಾರೆ. ಜೊತೆಗೆ ಸಚಿವರಿಗೆ ಒಂದಷ್ಟು ಟಾಸ್ಕ್ ಅನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಯಾವೆಲ್ಲ ವಿಚಾರಗಳು ಬಂದಾಗಲೂ ಕೂಡ ತಕ್ಷಣಕ್ಕೆ ಏಕಕಾಲಕ್ಕೆ ಉತ್ತರವನ್ನ ಕೊಡಬೇಕು ಅನ್ನುವಂಥದ್ದು ಕಾಂಗ್ರೆಸ್ನ ಒಂದು ರೀತಿಯ ತಂತ್ರಗಾರಿಕೆಯನ್ನು ಹೆಣೆಯಲಾಗಿದೆ. ಜೊತೆಗೆ ನೀವು ಹೇಳಿದಾಗೆ ಒಂದು ರೀತಿಯಲ್ಲಿ ಕ್ಲೀನ್ ಸ್ವೀಪ್ ಮಾಡಿ ಉಪಚುನಾವಣೆಯನ್ನ 3ಕ್ಕೆ 3 ಗೆದ್ದ ಕಾರಣಕ್ಕೋಸ್ಕರ ಅದೊಂದು ಕಾನ್ಫಿಡೆನ್ಸ್ ಸಹಜವಾಗಿ ಕಾಂಗ್ರೆಸ್ಗೆ ಬಂದಿದೆ. ಮತ್ತು ಬಿಜೆಪಿಯಲ್ಲಿರುವಂತಹ ಆಂತರಿಕ ಬಿಕ್ಕಾಟಗಳು ಎಲ್ಲ ಒಂದ್ ಕಡೆ ಕಾಂಗ್ರೆಸ್ಗೆ ವರವಾಗಿ ಪರಿಣಮಿಸಬಹುದು. ಒಳಗಡೆ ಸದನದ ಒಳಗೆ ಹೋರಾಟ ಮಾಡುವಂತಹ ಸಂದರ್ಭದಲ್ಲಿ ಅವರ ಗುಂಪುಗಾರಿಕೆಯನ್ನು ನಾವು ಹೈಲೈಟ್ ಮಾಡಬಹುದು ಅನ್ನುವಂತ ಲೆಕ್ಕಾಚಾರದಲ್ಲೂ ಕೂಡ ಕಾಂಗ್ರೆಸ್ ಇದೆ. ಇದರ ಜೊತೆಗೆ ಮೂಡಾ ಪ್ರಕರಣವನ್ನ ಬಿಜೆಪಿ ಪ್ರಸ್ತಾಪ ಮಾಡಿದ್ದೆ ಆದ್ರೆ ಅದಕ್ಕೆ ಪ್ರತಿಯಾಗಿ ಕೋವಿಡ್ ಹಗರಣವನ್ನ ತರಬೇಕು ಅಂತೇಳಿ ಈಗಾಗಲೇ ಶಾಸಕರು ಮತ್ತು ಸಚಿವರು ಚರ್ಚೆಯನ್ನ ನಡೆಸಿದ್ದಾರೆ. ಕೋವಿಡ್ ಹಗರಣದಲ್ಲಿ ಅವತ್ತಿನ ಮುಖ್ಯಮಂತ್ರಿ ಯಡಿಯೂರಪ್ಪ ಮತ್ತು ಅವತ್ತಿನ ಆರೋಗ್ಯ ಸಚಿವರ ಮೇಲೆ 100 ಕೋಟಿ ಹಗರಣವನ್ನ ಮಾಡಿದಂತ ಆರೋಪಗಳಿದಾವೆ. ಅದನ್ನ ಮುಂದಿಟ್ಕೊಂಡು ವಿಜೇಂದ್ರ ಅವರನ್ನ ಕಾರ್ನರ್ ಮಾಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಯೋಚನೆಯನ್ನ ಮಾಡಲಾಗ್ತಾ ಇದೆ. ಜೊತೆಗೆ ಯಡಿಯೂರಪ್ಪನವರ ವಿರುದ್ಧ ಹಿಂದೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ ಅನ್ನ ರಿಜೆಕ್ಟ್ ಮಾಡಿದ್ರು. ಇದೀಗ ಮತ್ತೆ ಸರ್ಕಾರ ಕೂಡ ಪ್ರಾಸಿಕ್ಯೂಷನ್ಗೆ ಕೊಡಬೇಕು ಅಂತೇಳಿ ಪ್ರಸ್ತಾಪವನ್ನ ರಾಜ್ಯಪಾಲರಿಗೆ ಕಳಿಸಿದೆ. ಆ ಅಂಶವನ್ನ ಮುಂದಿಟ್ಕೊಂಡು BDA ಕಾಲದ ಹಗರಣಗಳು ನಡೆದಿದ್ದಾವೆ ಅನ್ನುವಂಥದ್ದನ್ನ ವಿಷಯವನ್ನ ಮುಂದಿಟ್ಕೊಂಡು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರನ್ನ ಕಾರ್ನರ್ ಮಾಡೋದು ಮತ್ತು ಅಶೋಕ್ ಅವರನ್ನ ತಿರುಗೇಟನ್ನು ಕೊಡೋದಕ್ಕೆ ಕಾಂಗ್ರೆಸ್ನ ಎಲ್ಲ ಸಚಿವರು ಮತ್ತು ಶಾಸಕರು ಸನ್ನದ್ಧರಾಗಿದ್ದಾರೆ. ಅವಿನಾಶ್, ಧನ್ಯವಾದ ಕಿರಣ್, ಹಾಗೆ ಪ್ರಸನ್ನ, ಇಬ್ಬರಿಗೂ ಕೂಡ.